ಇದೇ ರೀತಿ ಮಾಡಿ ಸಮೋಸದ ಮಸಾಲ ತುಂಬ ಟೇಸ್ಟಿ ಆಗ್ತದೆ, ಒಮ್ಮೆ ಮಾಡಿ ನೋಡಿ. ಎಣ್ಣೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ ಅದಾದಮೇಲೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಕುಕ್ ಮಾಡಿ. ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಚಮಚದಷ್ಟು ಅದು ಹಾಕಿ ಮತ್ತೆ ಈ ಥರ ಮಿಕ್ಸ್ ಮಾಡಿ. ಅದಾದಮೇಲೆ ಇಲ್ಲಿ ತರಕಾರಿಗಳು ನಿಮಗೆ ಯಾವ್ದು ಇಷ್ಟ ಅದನ್ನು ತಗೊಳ್ಬೋದು. ಇಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ತಗೊಂಡಿದ್ದೇನೆ. ಇದು ಎರಡೇ ಹಾಕಿದರೆ ಚೆನ್ನಾಗಾಗ್ತದೆ, ಬೇರೆ ಏನು ಬೇಕು ಅಂತಿಲ್ಲ. ಇಷ್ಟ ಇದ್ದರೆ ಎಕ್ಸ್ಟ್ರಾ ಏನು ಬೇಕಿದ್ದರೂ ಹಾಕ್ಬೋದು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕರಿಮೆಣಸಿನ ಹುಡಿಯನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಈ ರೀತಿ. ಅದಾದಮೇಲೆ ಮೆಣಸಿನ ಹುಡಿ, ಜೀರಿಗೆ ಹುಡಿ, ಅರಿಶಿನ ಹುಡಿ, ಗರಂ ಮಸಾಲೆ ಹುಡಿ ಇದಿಷ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅದು ತರಕಾರಿ ಏನು ತುಂಬ ಬೇಯಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಂದರೆ ಸಾಕಾಗ್ತದೆ. ಅದು ಸ್ವಲ್ಪ ತಿನ್ನಲಿಕ್ಕೆ ಸಿಕ್ಕಿದ್ರೇ ಒಳ್ಳೆ, ತುಂಬ ಬೆಂದರೆ ಅಷ್ಟು ಚೆನ್ನಾಗಾಗಲ್ಲ. ಮತ್ತು ಇಲ್ಲಿ ಚಿಕನ್ ತಗೊಂಡಿದ್ದೇನೆ, ಬಾಯ್ಲ್ ಮಾಡಿದ್ದೇನೆ ಚಿಕನನ್ನು. ಉಪ್ಪು, ಕರಿಮೆಣಸಿನ ಹುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಯ್ಲ್ ಮಾಡಿ ಅದನ್ನು ಶೆಡ್ ಮಾಡಿರುವಂಥದ್ದು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀವು ಸ್ವಲ್ಪ ಪುಡಿ ಮಾಡಿದರೆ ಆಯಿತು ಚಿಕನನ್ನು. ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಒಂದು ಸಮೋಸ ಮಸಾಲ ರೆಡಿ ಆಯಿತು. ಸಖತ್ ಟೇಸ್ಟಿ ಆಗುತ್ತೆ, ಇದೇ ರೀತಿ ಮಾಡಿ. ಅದಾದಮೇಲೆ ನೀವು ನಾರ್ಮಲಾಗಿ ಹೇಗೆ ಸಮೋಸ ಮಾಡ್ತೀರಾ ಅದೇ ರೀತಿ ಮಾಡ್ಬೋದು. ನಿಮಗೆ ಮಯೋನೀಸ್ ಇಷ್ಟ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇರುತ್ತೆ, ಆ ರೀತಿ ಇಷ್ಟ ಆಗಿರೋರು ಮಯೋನೀಸನ್ನು ಸ್ವಲ್ಪ ಹಾಕಿಬಿಟ್ಟು ಅದಾದ ನಂತರ ಮಸಾಲೆ ಹಾಕಿಬಿಟ್ಟು ಈ ರೀತಿ ಸಮೋಸ ಮಾಡಿ ಪ್ರಿಪೇರ್ ಮಾಡಿ ಡೀಪ್ ಫ್ರೈ ಮಾಡಿದ್ರೆ ಮಯೋನೀಸ್ ಸಮೋಸ ಕೂಡ ರೆಡಿ ಆಗ್ತದೆ. ಮಯೋನೀಸ್ ಬೇಡದವರು ಸ್ಕಿಪ್ ಕೂಡ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.